ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತು ಒಂದು ಒಳ್ಳೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನು ಬ್ಲೌಸ್ ಕೂಡ ಹೇಗೆ ಬಂದಿದೆ ಅನ್ನೋದನ್ನು ಹೋದ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರ. ತುಂಬಾ ಒಂದು ರೆಸ್ಪಾನ್ಸ್ ಬಂದಿತ್ತು ಇಲ್ಲಿ ನಾನು ತೋರಿಸಿರುವಂಥ ಬ್ಲೌಸ್ಗಳಿಗೆ. ಇವತ್ತು ಅದರದ್ದೇ ಆದಂಥ ವರ್ಕ್ ಮಾಡೋದನ್ನು ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನೆಕ್ ಡೀಪ್ ಬಂದು ನೋಡಿ 10.5 ಇಂಚಿದೆ ಫ್ರೆಂಡ್ಸ್. ಇದು 10.5 ಇಂಚು ಲೆಂತಲ್ಲಿ ಡೀಪ್ ಇದೆ. ಬ್ರಾಡ್ ಬಂದುಬಿಟ್ಟು 2 ಕಾಲು ಮೇಲ್ಗಡೆ ಇಟ್ಟಿದ್ದೀನಿ. ವಿಡ್ತು ಬರ್ತಾ ಇದಕ್ಕೆ 3.5 ಇಂಚಷ್ಟು ನಾನು ಬ್ರಾಡ್ನ ತೆಗೆದಿದ್ದೀನಿ. ಅಂದರೆ ನಿಮಗೆ ಗೊತ್ತಾಗುತ್ತೆ 4 ಫೋಲ್ಡ್ ನಾವು ಬಟ್ಟೆನ ಫೋಲ್ಡ್ ಮಾಡಿ ಹಾಕ್ಕೊಂಡಾಗ ನಿಮಗೆ ಯಾವ ರೀತಿ ಇಟ್ಕೋಬೇಕು ಅಂತ. ಯಾಕೆ ಅಂತಂದರೆ ಎಂಬ್ರಾಯ್ಡ್ರಿ ಮಾಡ್ತಾ ಇರೋರೆಲ್ಲರೂ ಆಲ್ಮೋಸ್ಟ್ ಟೈಲರ್ಸೇ ಆಗಿರ್ತಾರೆ. ಹಾಗಾಗಿ ನೋಡಿ, ಇದಕ್ಕೆ ಒಂದು ಶೇಪ್ನ ಕೊಟ್ಬಿಟ್ಟು ಇಲ್ಲಿ ನಾನು ಬಾಲ್ ಚೈನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಪೈಪಿಂಗ್ ಥ್ರೆಡ್ನ ನಾನು ಫಿಲ್ಲಿಂಗ್ ಕೊಟ್ಟಿರಲಿಲ್ಲ. ಏನಿದ್ರು ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕಿ ಈ ಡಿಸೈನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರುತ್ತೆ ಫ್ರೆಂಡ್ಸ್. ತುಂಬಾ ಇಷ್ಟಪಟ್ಟರು ಅವರು. ಡಿಸೈನ್ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲೂ ಅಷ್ಟೇ ನಮ್ಮ ಶಾಪಲ್ಲಿ ಈ ಬ್ಲೌಸ್ ಹಾಕಿದ್ದೆ, ಪ್ರತಿಯೊಬ್ಬರು ಈ ಡಿಸೈನ್ ತುಂಬ ಇಷ್ಟಪಟ್ಟಿದ್ದಾರೆ. ಮತ್ತು ನಾನು ಸ್ಟೇಟಸ್ಸು ಕೂಡ ಅಪ್ಲೋಡ್ ಮಾಡಿದ್ದೆ. ಇದು ಅಪ್ಲೋಡ್ ಮಾಡಿದ್ಮೇಲೆ ಇದೇ ಡಿಸೈನ್ ಬೇಕು ಅಂಥೇಳಿ ಇನ್ನೂ 3-4 ಜನ ನನಗೆ ಸೇಮ್ ಡಿಸೈನ್ ಹಾಕಲಿಕ್ಕೆ ಕೂಡ ಬಟ್ಟೆಗಳನ್ನ ತಂದುಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ಡಿಸೈನ್ ಎಲ್ರಿಗೂ ಅಂತ ಅನಿಸುತ್ತೆ. ಓಕೆನಾ? ನೋಡಿ, ಈಗ ಫಸ್ಟು ನಾನು ಬಾಲ್ ಚೈನ್ ಹಾಕ್ಕೊಂಡಿದ್ದೆ. ಇಲ್ಲಿ ಬಂದು ಈಗ ಸ್ಟೋನ್ ಚೈನ್, ಬಾಲ್ ಚೈನ್ ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡು ಹಾಕ್ತಾಯಿದ್ದೀನಿ. ಯಾವಾಗಲೂ ನಿಮಗೆ 3 ಒಂದೇ ಸರ್ತಿ ಹಾಕೋದನ್ನು ತೋರಿಸ್ತಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಬಾಲ್ ಚೈನ್ ಹಾಕ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲಿ ನಾವೀಗ ಬಾಲ್ ಚೈನ್, ಸ್ಟೋನ್ ಚೈನ್ ಮಾತ್ರ ಹಾಕ್ತಾಯಿದ್ದೀವಿ. ಸಿಂಗಲ್ ಒಂದು ಬಾಲ್ ಚೈನ್ ಹಾಕ್ಕೊಂಡಾಗ ನೀವು 1ನೇ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಬಾಲ್ ಚೈನ್, ಸ್ಟೋನ್ ಚೈನ್ ಎರಡನ್ನೂ ಒಟ್ಟಿಗೆ ಇಟ್ಟು ಅಟ್ಯಾಚ್ ಮಾಡ್ತೀರಾ ಅಂತಂದಾಗ 3.5 ನಂಬರ್ನಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿ ನೀವು ಅಟ್ಯಾಚ್ ಮಾಡ್ಬೋದು. ಓಕೆನಾ? ಇಲ್ಲಿ 1 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿಕೊಂಡು ಒಂದು ಬೇಲ್ ಡಿಸೈನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬುಟ್ಟಗಳನ್ನ ಹಾಕ್ಕೋತಾ ಇದ್ದೀನಿ. ಈ ಬುಟ್ಟಗಳನ್ನೇ ಫ್ಲವರ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಓಕೆನಾ? ನೀವು ಅಷ್ಟೇ ಈ ಥರದ್ದೆಲ್ಲ ಒಂದು ಸಣ್ಣ ಸಣ್ಣ ಡಿಸೈನ್ಗಳನ್ನ ನೀವು ಕ್ರಿಯೇಟ್ ಮಾಡ್ತಾ ಹೋದಾಗ ಅದರಲ್ಲೇ ಒಂದು ನೋಡಿ, ಬರೀ ಬುಟ್ಟಯಿಂದನೇ ಒಂದು ಫ್ಲವರ್ ಕ್ರಿಯೇಟ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ 5 ಅಥವಾ 6 ಬುಟ್ಟಗಳನ್ನ ಹಾಕ್ಕೊಂಡ್ರೆ ಸರ್ಕಲ್ಲಾಗಿ ಅಲ್ಲೇ ಒಂದು ಫ್ಲವರ್ ಡಿಸೈನ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಮತ್ತು ಏನಂತಂದರೆ ತುಂಬಾ ಕರೆಂಟ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್. ಮೊನ್ನೆಯಿಂದ ನಮಗೆ ಸರಿಯಾಗಿ ಕರೆಂಟೇ ಕೊಟ್ಟಿರಲಿಲ್ಲ. ನೆನ್ನೆ ಫುಲ್ಲು ಏನು ಕೆಲಸನೇ ಮಾಡೋಕ್ಕಾಗಿಲ್ಲ. ಒಂದು ಲೆಹೆಂಗಾ ಅಷ್ಟೇ ಸ್ಟಿಚ್ ಮಾಡಿದ್ದೆ ಮೊನ್ನೆ ನೈಟು. ಅದಾದಮೇಲೆ ಕರೆಂಟು ವೋಲ್ಟೇಜ್ ಪ್ರಾಬ್ಲಮ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ನೆನ್ನೆನೂ ಅಷ್ಟೇ ನೈಟು ಎಷ್ಟೊತ್ತಿಗೆ ಬಂದಿದೆ ಕರೆಂಟ್ ಅಂತಲೇ ಗೊತ್ತಿಲ್ಲ. ಹಾಗಾಗಿತ್ತು. ಫುಲ್ ಡೇ ಕರೆಂಟ್ ಇರಲಿಲ್ಲ. ಫೋನೆಲ್ಲ ಸ್ವಿಚ್ ಆಫು. ಇಲ್ದಿರೆ ಈ ವಿಡಿಯೋ ನೆನ್ನೆನೇ ಹಾಕಬೇಕಾಗಿದ್ದು ನಾನು. ಕರೆಂಟ್ ಪ್ರಾಬ್ಲಮ್ ಆಗಿದ್ದರಿಂದ ಬಟ್ಟೆಗಳು ಅರ್ಜೆಂಟು ಕೊಡೋರಿಗೆ ಕೂಡ ತುಂಬಾ ಪ್ರಾಬ್ಲಮ್ ಆಯಿತು. ಕೆಲಸಗಳು ತುಂಬಾ ಬ್ಯಾಲೆನ್ಸ್ ಇದೆ, ಮಾಡಬೇಕು. ಆ ಗ್ಯಾಪಲ್ಲಿ ಒಂದು ವಿಡಿಯೋ ಹೇಗಿದ್ರು ಎಡಿಟ್ ಮಾಡ್ತಾ ಕೂತಿದ್ದೆ ಅಲ್ವಾ. ಆ ಎಡಿಟ್ ಮಾಡಿರೋದ್ರಲ್ಲಿ ಒಂದು ವಾಯ್ಸ್ ಓವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಿನ್ನೆ ಫುಲ್ ಡೇ ಕರೆಂಟ್ ಇಲ್ಲದೆ ಇರೋದಕ್ಕೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಏನಂತಂದರೆ ಫುಲ್ಲು ಕರೆಂಟ್ ಹೋಗಿರಲಿಲ್ಲ. ಈ ಕಡೆ ವೋಲ್ಟೇಜ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾಯಿತ್ತು. ಅದೊಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ಏರಿಯಾದಲ್ಲಿ. ಆಮೇಲೆ ರೆಡಿ ಮಾಡಿದ್ದಾರೆ. ನಾವು ತುಂಬ ಸರ್ತಿ ಫೋನ್ ಮಾಡಿ ಹೇಳಿದ ಮೇಲೆ ರೆಡಿ ಮಾಡಿದರು. ಅಲ್ಲಿವರೆಗೂ ಯಾರೂ ಕೂಡ ನಮ್ಮ ಏರಿಯಾದಿಂದ ಯಾರೂ ಫೋನ್ ಮಾಡಿಲ್ಲ ಅಂತ ಹೇಳಿದ್ರು ಅವರು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ರೀತಿ ಸಡನ್ಲಿ ಕರೆಂಟ್ಗಳು ತೆಗೆದುಬಿಟ್ಟಾಗ ನಮಗೂ ಅಷ್ಟೇ ಕಸ್ಟಮರ್ಸಿಗೆ ಬಟ್ಟೆ ಕೊಡೋಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಕೆಲಸನೇ ಮಾಡೋಕ್ಕಾಗ್ತಾ ಇರಲ್ಲ. ಎಲ್ಲ ಮಿಷಿನ್ಗಳು ಪವರ್ ಮಿಷಿನೇ ಆಗಿರೋದ್ರಿಂದ ಕರೆಂಟ್ ಇಲ್ಲ ಅಂತಂದರೆ ನಮ್ಮ ಕೆಲಸನೇ ನಡೆಯಲ್ಲ. ಹಾಗಾಗ್ಬಿಡುತ್ತೆ. ನೋಡಿ, ಇಲ್ಲಿ ನಾನು ಒಂದು ದೊಡ್ಡ ಲೀಫ್ನ ಕ್ರಿಯೇಟ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಪುಟ್ಟ ಲೀಫ್ಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೀವು ಅಷ್ಟೇ ಈ ಥರ ಪುಟ್ಟದಾಗಿ ನೀಟಾಗಿ ಬರೋ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ, ಈ ಒಂದು ಶೇಪ್ ಹಾಕುವಾಗ ನಾವು ಸ್ವಲ್ಪ ದೊಡ್ಡದನ್ನ ಹಾಕ್ಕೊಂಡಿದ್ದೀವಿ. ಅಂದರೆ ದೊಡ್ಡದಾಗಿ ಶೇಪ್ ಬರೋ ಥರ ಮತ್ತು ಮೂತಿ ಶಾರ್ಪ್ ಬರೋ ಥರ ಒಂದು ಲೀಫ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇನ್ನು ಪುಟ್ಟದಾಗಿ ಬರುವಂಥ ಲೀಫ್ಗಳನ್ನೆಲ್ಲ ರೌಂಡ್ ಶೇಪ್ ಬರೋ ಥರನೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ನಾನು ಹಾಕ್ತಾಯಿರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಆದಷ್ಟು ಫ್ರೆಂಡ್ಸ್ ವೀಡಿಯೋಸ್ ಎಲ್ಲರೂ ನೋಡ್ತಿರ್ತೀರ. ನಿಮಗೋಸ್ಕರನೇ ನಾವು ವೀಡಿಯೋನ ಎಡಿಟಿಂಗ್ ಮಾಡಿಕೊಂಡು ಅದಕ್ಕೋಸ್ಕರ ಒಂದು 2-3 ಗಂಟೆಗಳ ಕಾಲ ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡ್ತಾಯಿರ್ತೀವಿ. ಯಾಕೆ ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ವೀಡಿಯೋಸ್ ನೋಡ್ತಾರೆ, ಅವ್ರು ನಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತಲೇ ಹೇಳಿ ಹಾಕ್ತಾಯಿರ್ತೀವಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳಬ್ರು ಯಾರೇ ನೋಡ್ತಾಯಿದ್ರು ಅಷ್ಟೇ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋವಂಥವ್ರು ವಿಡಿಯೋ ನೋಡ್ತಿರ್ತಾರೆ
ಇರ್ತೀರಾ ಪ್ರತಿಯೊಬ್ಬರೂ ಅಂತ ನಂಗೆ ಗೊತ್ತಿದೆ. ಆದರೆ ನೋಡ್ತಾ ಇರೋವಂಥವ್ರು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಓಕೆನಾ. ನೀವು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿ ಹಾಕಬೇಕು ಅನ್ನೋದೊಂದು ಖುಷಿಯಾಗುತ್ತೆ, ಓಕೆನಾ. ನೋಡಿ ಇಲ್ಲಿ ಅಲ್ಲೇ ಬೇಲ್ ಹಾಕ್ತಾಯಿದ್ದೀನಿ. ಕೆಲವ್ರು ನೋಡಿ ಇದಕ್ಕೆ ಬೇಲ್ ಹಾಕೋಕ್ಕೆ ಡೈರೆಕ್ಟ್ ಬಾಲ್ ಚೈನ್ನ ಹಾಕ್ತಾರೆ. ನಾನೇನು ಮಾಡ್ತೀನಿ ಅಂತಂದರೆ ಯಾವತ್ತೂ ಈ ಥರ ಒಂದು ಬೇಲ್ ಡಿಸೈನ್ ಮಾಡಿ ಬಾಲ್ ಚೈನ್ ಹಾಕ್ತೀವಿ ಅಂತ ಬಂದಾಗ ಡೈರೆಕ್ಟ್ ಬಾಲ್ ಚೈನ್ ಹಾಕಲ್ಲ. ಒಂದು ಲೈನು ನಾನಿಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕಿರ್ತೀನಿ. ಏನಕ್ಕೆ ಅಂತಂದರೆ ಬೈ ಚಾನ್ಸ್ ಏನಾದರೂ ಬಾಲ್ ಚೈನ್ ಕಟ್ಟಾಗ್ಬಿಡ್ತು ಅಥವಾ ಬಾಲ್ ಚೈನ್ ಚೆನ್ನಾಗಿಲ್ಲ ಅಂತ ಅವ್ರು ತೆಗೆದ್ರೂ ಒಳಗಡೆ ಒಂದು ಸ್ಯಾಟಿನ್ ಸ್ಟಿಚ್ ಇರೋದ್ರಿಂದ ಅವರಿಗೆ ಬ್ಲೌಸ್ ಅಸಹ್ಯವಾಗಿ ಕಾಣಲ್ಲ. ಬಾಲ್ ಚೈನ್ ಹೊರಟೋಗ್ಬಿಟ್ರು ಈ ಒಂದು ಸ್ಟಿಚ್ ಇರೋದ್ರಿಂದ ಮ್ಯಾನೇಜ್ ಆಗುತ್ತೆ, ನೀಟಾಗಿ ಗೊತ್ತಾಗ್ತಿರುತ್ತೆ ಡಿಸೈನು. ಅದಕ್ಕೋಸ್ಕರ ಈ ಥರ ಎಕ್ಸ್ಟ್ರಾ ಇರೋ ಥ್ರೆಡ್ಗಳನ್ನೆಲ್ಲ ರಿಮೂವ್ ಮಾಡಿ ತೆಗಿಬೇಕಾಗುತ್ತೆ. ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೂ ಅಷ್ಟೇ ತುಂಬ ಗೌನ್ಗಳು, ಲೆಹೆಂಗಾಗಳು ಪ್ರತಿಯೊಂದು ಇದೆ ಸ್ಟಿಚ್ ಮಾಡೋಕ್ಕೆ. ತುಂಬ ಬಟ್ಟೆಗಳಿದೆ, ತುಂಬ ಬ್ಯುಸಿ ಕೂಡ ಈಗ. ಇನ್ಮೇಲೆಲ್ಲ ಸೀಸನ್ ಶುರು ಆಯ್ತಲ್ವ, ಹಾಗಾಗಿ ಫ್ರೀನೇ ಇಲ್ಲ. ನೋಡಿ ಈಗ ಒಂದು ಬಾಲ್ ಚೈನ್ ಹಾಕ್ಕೊಳ್ಳೋಣ. ಇದಕ್ಕೆ ಬಾಲ್ ಚೈನು ಅಷ್ಟೇ ಆದಷ್ಟು ಸ್ವಲ್ಪ ಸಣ್ಣಕ್ಕಿರೋವಂಥ ಸೈಜ್ ತೊಗೊಳ್ಳಿ. ಅದಕ್ಕೆ ಮೆಜರ್ಮೆಂಟ್ ಅಂತ ಏನು ಬರಲ್ಲ. ಸ್ವಲ್ಪ ಸಣ್ಣ ಇರುವಂಥದ್ದು ತೊಗೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ನೀಡಲ್ ಕಟ್ಟಾಗಲ್ಲ. ಸ್ವಲ್ಪ ದಪ್ಪ ಇದೆ ಅಂತಂದಾಗ ಬೇಗ ಬೇಗ ನೀಡ್ಲು ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತು ನಿಮಗೆ ಯಾರಿಗಾದರೂ ಅಷ್ಟೇ ನಮ್ಮ ಬೊಟಿಕಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಬೇಕು ಅಂತ ಇದ್ರೂ ಸಹ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ನೀವು ಮೆಸೇಜ್ ಮಾಡಿ, ಇಲ್ಲಾಂತಂದರೆ ಕಾಲ್ ಮಾಡಿ. ನಾನು ಏನಿದ್ರೂ ವಿಷಯ ಮಾತಾಡ್ತೀನಿ, ಓಕೆನಾ. ಅಂದರೆ ನಿಮ್ಮ ಬಟ್ಟೆ ಯಾವ ರೀತಿ ಕಳಿಸ್ಕೊಡ್ಬೇಕು ಅಥವಾ ನಮ್ಮ ಅಡ್ರೆಸ್ ಕಳಿಸ್ಕೊಡ್ಬೇಕಾ ಪ್ರತಿಯೊಂದು ನಾನು ಇದರಲ್ಲಿ ಹೇಳ್ತೀನಿ, ಓಕೆನಾ. ನೋಡಿ ಈಗ ಬೇಲ್ ನಾನು ಯಾವ ರೀತಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ ಅದ್ರ ಮೇಲೇ ನೀವು ಬಾಲ್ ಚೈನ್ನ ಸ್ವಲ್ಪ ಟೈಟಾಗಿ ಇಟ್ಕೊಂಡು 1ನೇ ನಂಬರ್ನಲ್ಲಿ ಇಟ್ಕೊಂಡು ಈ ಥರ ಹಾಕ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಮಿನಿಮಮ್ ಈ ಡಿಸೈನ್ ನಾನು ಮಾಡಲಿಕ್ಕೆ 3 ಅವರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಬರೀ 3 ಅವರಲ್ಲಿ ನೋಡಿ ಈ ಡಿಸೈನ್ ನಾನು ಮಾಡೋಕ್ಕೆ 650 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆ 3 ಅವರ್ನಲ್ಲೇ ನೀವು 650 ರೂಪಾಯಿನ ದುಡ್ಡನ್ನ ತೊಗೋಬೋದಾಗತ್ತೆ. ಹಾಗಾಗಿ ಈ ಥರ ಒಂದು ಒಳ್ಳೊಳ್ಳೆ ಡಿಸೈನ್ಸ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬ್ಯಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ವೀಟ್ ಹಾರ್ಟ್ ಶೇಪ್ ಬರೋ ಥರ ಮಾಡಿದ್ದೀನಿ. ಕೆಳಗಡೆ ಶೇಪ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.